ನಮಸ್ಕಾರ. ಎಲ್ರಿಗೂ ಶರನ್ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನವರಾತ್ರಿಯ 8ನೇ ದಿನಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ಈ ತರ ಬೊಂಬೆಗಳನ್ನು ಜೋಡಿಸ್ಕೊಂಡು ಮನೆಯಲ್ಲಿ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನ ಮಾಡ್ತಾ ಇದೀವಿ. ಆ ಬ್ರಹ್ಮಕೀಟವಾಗಿ ಎಲ್ಲವೂ ಜಗನ್ಮಾತೆಯ ಸ್ವರೂಪ ಅನ್ನುವ ಸುಂದರ ಧ್ಯಾನದ ಪ್ರತೀಕವೇ, ಭೌತಿಕ ಪ್ರತೀಕವೇ ಈ ಬೊಂಬೆ ಜೋಡಣೆ. ಇಲ್ಲಿ ದೇವಾನು ದೇವತೆಗಳಿಂದ ಮನುಷ್ಯರು, ಅವತಾರ ಪುರುಷರು, ಸಾಧು ಸಂತರು ಅಷ್ಟೇ ಅಲ್ಲದೆ ಸಾಮಾನ್ಯ ಮನುಷ್ಯರು, ಕೃಷಿ ಮಾಡುವಂಥವ್ರು, ಕ್ರೀಡೆ, ವ್ಯಾಪಾರ ಮುಂತಾದ ಎಲ್ಲಾ ದೃಶ್ಯಗಳು, ಪಶು ಪಕ್ಷಿ ಪ್ರಾಣಿಗಳು, ವನಸ್ಪತಿಗಳು ಎಲ್ಲವನ್ನೂ ಕೂಡ ಒಂದೇ ಮಣ್ಣಿನಿಂದ ನಿರ್ಮಾಣ ಮಾಡಿ ತೋರಿಸಿ ಎಲ್ಲವೂ ಒಂದೇ ಚೈತನ್ಯದ ಸ್ವರೂಪವೇ ಆಗಿದೆ ಅಂತ ನಾವು ಧ್ಯಾನವನ್ನ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆ. ಭಾವೈಕ್ಯಕ್ಕೆ ಇದಕ್ಕಿಂತ ದೊಡ್ಡ ಸಾಧನೆ ಇನ್ಯಾವುದು ಬೇಕು? ನಾವೆಲ್ಲರೂ ಒಂದೇ. ನಮ್ಮೆಲ್ಲರ ಭೌತಿಕ ರೂಪದ ವೈವಿಧ್ಯಗಳ ಒಳಗಡೆ ಇರುವಂತಹ ಚೈತನ್ಯ ಒಂದೇ ಅಂತನ್ನುವ ಸುಂದರ ಧ್ಯಾನ. ಇವತ್ತು ಅಷ್ಟಮಿ, ದುರ್ಗಾಷ್ಟಮಿ ಅಂತಲೇ ತುಂಬಾ ಪ್ರಸಿದ್ಧ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಕರ್ನಾಟಕದಲ್ಲಿ. ದುರ್ಗಾಷ್ಟಮಿ, ನಾಳೆ ದುರ್ಗಾ ನವಮಿ. ಈ ಎರಡೂ ದಿನಗಳು ಕೂಡ ಮಹಿಷಾಸುರ ಸಂಹಾರಿಣಿಯಾದಂತಹ ದುರ್ಗಾ ಪರಮೇಶ್ವರಿಯ ಆರಾಧನೆಗೆ ಮೀಸಲು. ನಿನ್ನೆ ಕಾತ್ಯಾಯಿನಿಯನ್ನ ಷಷ್ಠ ದಿನದಂದು ಕಾತ್ಯಾಯಿನಿ ಸ್ವರೂಪವಾಗಿ ಅವಳು ಮೂಡಿ ಬರ್ತಾಳೆ. ಆ ಕಾತ್ಯಾಯಿನಿ ದೇವಿ ಈ 2 ದಿನಗಳಲ್ಲಿ, ಈ 3 ದಿನಗಳಲ್ಲಿ ಯುದ್ಧವನ್ನ ಮಾಡಿ ಮಹಿಷಾಸುರನನ್ನ ಅಷ್ಟಮಿ ನವಮಿಗಳ ಸಂಧಿ ಕಾಲದಲ್ಲಿ, ಪ್ರದೋಷ ಸಮಯದಲ್ಲಿ ಸಂಹಾರ ಮಾಡ್ತಾಳೆ ಅಂತ ಪ್ರಸಿದ್ಧವಾದ ಪಾರಂಪರಿಕ ನಂಬಿಕೆ. ಇನ್ನು ನವದುರ್ಗಾ ರೂಪದಲ್ಲಿ ಜಗನ್ಮಾತೆಯನ್ನ ಆರಾಧಿಸುವ ಹಾಗಿದ್ರೆ ನಾವು ನೋಡ್ತೀವಿ, ಇವತ್ತು ಅವಳ ಮಹಾಗೌರಿ ರೂಪವನ್ನ ಆರಾಧಿಸ್ತೀವಿ. ಪ್ರಥಮಂ ಶೈಲಪುತ್ರೀಶ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ. ಇವತ್ತು ಅವಳನ್ನ ಮಹಾಗೌರಿ ಅಂತ ವಿಶೇಷವಾಗಿ ಆರಾಧಿಸ್ತೀವಿ. ಈ ನವದುರ್ಗಾ ಪರಂಪರೆಯಲ್ಲಿ, ನವದುರ್ಗಾ ಪೂಜೆಯ ಪರಂಪರೆಯಲ್ಲಿ ಗೌರಿ ಅಂದ್ರೆ ಬಿಳುಪು. ಬಿಳುಪು ಅಂದ್ರೆ ಮೈಕಾಂತಿಯ ಬಿಳುಪಲ್ಲ, ಇದು ಹೊಳಪು, ಜ್ಞಾನದ ಹೊಳಪು, ತೇಜಸ್ವಿನಿ ಅಂತ ಅರ್ಥ. ಅವಳು ವೃಷದ ಒಂದು ದೊಡ್ಡ ಆ ಗೂಳಿಯ ಮೇಲೆ, ಒಂದು ದೊಡ್ಡ ವೃಷಭದ ಮೇಲೆ ಆರೂಢಳಾಗಿ ಬರ್ತಾಳೆ. ವೃಷಭ ಧರ್ಮದ ಸಂಕೇತ. ಅದರ ಮೇಲೆ ಕುಳಿತಿರ್ತಾಳೆ. ಬಿಳುಪು, ಬಿಳಿಯ ವಸ್ತ್ರಗಳನ್ನ ಹಾಕಿಕೊಂಡು ಮೈಯಲ್ಲಿ ಬಿಳಿಯ ಕಾಂತಿಯನ್ನ ಸೂಸ್ತಾ ಕೇವಲ ಬಿಳಿಯ ಆಭರಣಗಳನ್ನ, ಮುತ್ತಿನ ಅಲಂಕಾರಗಳನ್ನ ಮಾಡ್ಕೊಂಡು ಬರ್ತಾಳೆ ಜಗನ್ಮಾತೆ. ಕೈಯಲ್ಲಿ ತ್ರಿಶೂಲವನ್ನು ಧರಿಸಿರ್ತಾಳೆ. ಕೆಲವೊಮ್ಮೆ ಡಮರುಗವನ್ನು, ಜಪಮಾಲೆಯನ್ನು ಧರಿಸಿರ್ತಾಳೆ. ಅಭಯ ವರದ ಹಸ್ತಗಳನ್ನು ಕೂಡ ತೋರಿಸ್ತಾ ಅವಳು ಎಲ್ಲರಿಗೂ ಜ್ಞಾನವನ್ನ ಕೊಡೋದಕ್ಕಾಗಿ ಬರ್ತಾಳೆ. ಯಾವ ಮಹಾಮಾಯೆಯ ಪ್ರಭಾವದಿಂದ ನಾವು ಚಿಚ್ಚಕ್ತಿಯನ್ನ ಮರೆತಿದ್ದೀವೋ, ನಾವು ಸತ್ಯವನ್ನ ಮರೆತದ್ದು, ಕೇವಲ ಭೌತಿಕವಾದ ನಾಮರೂಪಗಳಲ್ಲಿ ಸಿಕ್ಕಾಕೊಂಡು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳಲ್ಲಿ ತೊಡಗಿದ್ದೀವೋ, ಆ ಒಂದು ಅಂಧಕಾರವನ್ನು, ಅಜ್ಞಾನವನ್ನ ಹೋಗಲಾಡಿಸಿ ಅವಳು ನಮ್ಮಲ್ಲಿ ಜ್ಞಾನವನ್ನ ಉಂಟು ಮಾಡ್ತಾಳೆ. ಜ್ಞಾನದ ಹೊಳಪನ್ನು, ಬಿಳುಪನ್ನು ನಮಗೆ ಕೊಡ್ತಾಳೆ ಅನ್ನುವ ಅರ್ಥದಲ್ಲಿ ಅವಳು ಸರ್ವಶುಕ್ಲೆಯಾಗಿ ನಮಗೆ ಕಾಣ ಬರ್ತಾಳೆ. ಅಂತಹ ಮಹಾಗೌರಿಯ ಪೂಜೆಯನ್ನ ವಿಶೇಷವಾಗಿ ಈ ನವದುರ್ಗಾ ಪದ್ಧತಿಯಲ್ಲಿ ಮಾಡುವ ಪೂಜೆಯಲ್ಲಿ ನೋಡ್ತೀವಿ. ಇನ್ನು ನಾನು ಆಗ್ಲೇ ಹೇಳಿದ ಹಾಗೆ ದುರ್ಗಾಷ್ಟಮಿ, ದುರ್ಗಾ ನವಮಿಗಳಂದು ದುರ್ಗಾ ಪೂಜೆ ತುಂಬಾ ವಿಶೇಷವಾದದ್ದು. ಕುಮಾರಿ ಪೂಜೆ ಮಾಡೋದು ಅಥವಾ ಸುಮಂಗಲಿ ಪೂಜೆ ಮಾಡೋದು, ಕಲಶದಲ್ಲಿ ದೇವಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡೋದು, ದುರ್ಗೆಯ ವಿಗ್ರಹವನ್ನ, ಮೂರ್ತಿಯನ್ನು, ಪಂಚಲೋಹದ ವಿಗ್ರಹ ಅಥವಾ ಶಿಲೆಯ ವಿಗ್ರಹ ಅಥವಾ ದಾರು ಮರದ ವಿಗ್ರಹ ಅಥವಾ ಯಾವ್ದಾದ್ರು ಶ್ರೀ ಯಂತ್ರವನ್ನ ಪೂಜೆ ಮಾಡುವಂಥದ್ದು. ಜಗನ್ಮಾತೆಯ ನಾನಾ ಬಗೆಯ ಯಂತ್ರಗಳು ಸಿಕ್ಕತ್ವೆ. ಶ್ರೀಯಂತ್ರ, ಶ್ರೀಚಕ್ರ ಯಂತ್ರ ಸಿಕ್ಕತ್ತೆ, ಲಕ್ಷ್ಮೀ ಯಂತ್ರ ಸಿಕ್ಕತ್ತೆ, ಸರಸ್ವತಿ ಯಂತ್ರ ಸಿಕ್ಕತ್ತೆ. ಇಂಥವುಗಳನ್ನ ಪೂಜೆ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಅದಲ್ಲದೆ ರಂಗೋಲಿಯಲ್ಲಿ ಸಾಂಕೇತಿಕವಾದ ಬಣ್ಣಗಳಲ್ಲಿ, ಸಾಂಕೇತಿಕವಾದ ರೇಖೆಗಳ ಮೂಲಕ ಹಾಕುವಂತಹ ರಂಗೋಲಿಯಲ್ಲೂ ಕೂಡ ಜಗನ್ಮಾತೆಯನ್ನ ಆವಾಹನೆ ಮಾಡಿ ಪೂಜೆ ಮಾಡೋದುಂಟು. ಇನ್ನು ನಮ್ಮ ದಕ್ಷಿಣ ಕನ್ನಡ ಕರಾವಳಿಯ ಕಡೆಗೆ ಈ ನವರಾತ್ರದಲ್ಲಿ, ಅದರಲ್ಲೂ ಈ ದುರ್ಗಾಷ್ಟಮಿ, ದುರ್ಗಾ ನವಮಿಗಳ ದಿನದಂದು ದುರ್ಗಾ ದೀಪ ನಮಸ್ಕಾರ ತುಂಬಾ ವಿಶೇಷವಾದದ್ದು. ದೀಪಗಳ ಮಂಡಲವನ್ನ ಮಾಡ್ತಾರೆ. ತತ್ಪೂರ್ವದಲ್ಲಿ ನೆಲದಲ್ಲಿ ಒಂದು ದುರ್ಗೆಯ ಒಂದು ಸಾಂಕೇತಿಕವಾದ ಅರ್ಥಪೂರ್ಣವಾದ ವರ್ಣಗಳು ಮತ್ತು ರೇಖೆಗಳ ಒಂದು ರಂಗೋಲಿಯ ಯಂತ್ರವನ್ನ ರಚಿಸಿ ತನ್ಮಧ್ಯೆ ಮುಖ್ಯವಾದ ದೀಪವನ್ನ ಅಲ್ಲಿ ಇಡ್ತಾರೆ. ಸುತ್ತು ಇನ್ನೂ 4 ದೀಪಗಳನ್ನಿಟ್ಟು ದೀಪದ ಮಂಡಲವನ್ನ ನಿರ್ಮಾಣ ಮಾಡ್ತಾರೆ. ಅವುಗಳನ್ನ ಅಖಂಡವಾಗಿ ಜ್ವಾಲಿಸ್ತಾ ಅಲ್ಲಿ ದುರ್ಗಾದೇವಿಯನ್ನ ಆವಾಹನೆ ಮಾಡಿ ವೈದಿಕ ಮಂತ್ರಗಳು, ಆಗಮೋಕ್ತ ಮಂತ್ರಗಳು, ಪುರಾಣದ ಮಂತ್ರಗಳು 3 ಸೇರಿಸ್ಕೊಂಡು ಜಗನ್ಮಾತೆಯ ಪೂಜೆಯನ್ನ ವಿಶೇಷವಾಗಿ ಮಾಡ್ತಾರೆ. ದುರ್ಗಾ ಸೂಕ್ತದ ಮಂತ್ರ ಹಾಗೂ ಬೀಜೋಕ್ತವಾದಂತಹ ದುರ್ಗಾ ಮಾತೆಯ ಮಂತ್ರ, ಬೀಜ ಸಮೇತವಾದಂತಹ ದುರ್ಗಾ ಮಾತೆಯ ಮಂತ್ರವನ್ನ ಹೇಳ್ತಾ ಸಪ್ತಶತಿಯ, ಮಾರ್ಕಂಡೇಯ ಪುರಾಣದ ಸಪ್ತಶತಿಯ ಶ್ಲೋಕಗಳನ್ನ ಅದಕ್ಕೆ ಸೇರಿಸ್ಕೊಂಡು ಕೆಲವೊಮ್ಮೆ ಸಂಪುಟೀಕರಣ ಮಾಡ್ತಾರೆ, ಕೆಲವೊಮ್ಮೆ ಪಲ್ಲವೀಕರಣ ಮಾಡ್ತಾರೆ. ಹೀಗೆ ಅಥವಾ ಕೆಲವರು ವಿಶೇಷವಾಗಿ ಸರ್ವಮಂಗಲ ಮಾಂಗಲ್ಯ
ಅಂತನ್ನುವ ಶ್ಲೋಕವನ್ನ ಪಲ್ಲವೀಕರಣ ಸಂಪುಟೀಕರಣಕ್ಕೆ ಸೇರಿಸ್ಕೊಂಡು ಈ ಮಂತ್ರಗಳನ್ನ ಮಾಡ್ತಾರೆ. ಅವರವರ ಭಕ್ತಿಯಂತೆ, ಶಕ್ತಿಯಂತೆ, ಯುಕ್ತಿಯಂತೆ, ಅವರವರ ಸಾಮರ್ಥ್ಯದಂತೆ ಯಥಾಶಕ್ತಿ ಯಥಾ ಪ್ರೀತಿ ಈ ಆಚರಣೆಯನ್ನ ಮಾಡ್ತಾರೆ. ಇಂತಹ ದುರ್ಗಾ ದೀಪ ನಮಸ್ಕಾರ ಕರ್ನಾಟಕದ ಕರಾವಳಿಯ ತುಂಬಾ ಪ್ರಸಿದ್ಧವಾದಂತ ಒಂದು ಪೂಜೆಯಾಗಿದೆ. ಇದನ್ನ ಸೂರ್ಯಾಸ್ತದ ನಂತರವೇ ಮಾಡ್ತಾರೆ. ಏಕೆಂದ್ರೆ ಆ ಸೂರ್ಯಾಸ್ತದ ಕಾಲದಲ್ಲೇ ಅಥವಾ ಪ್ರದೋಷ ಕಾಲದಲ್ಲೇ ಮಹಿಷಾಸುರನ ಸಂಹಾರ ಆದದ್ದು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಆ ಪ್ರದೋಷ ಕಾಲದಲ್ಲಿ ಜಗನ್ಮಾತೆಯನ್ನ ಆರಾಧಿಸುವಂಥದ್ದು ತುಂಬಾ ವಿಶೇಷ. ಅದರಲ್ಲೂ ಈ ನವರಾತ್ರಿಗಳು, ಈ ರಾತ್ರಿಗಳೇ ತುಂಬಾ ವಿಶೇಷ. ಹಗಲಲ್ಲಿ ಏನು ಪೂಜೆ ಮಾಡ್ತೀವಿ ಮಾಡೋಣ, ಆದ್ರೆ ಸಾಯಂಕಾಲದ ಹೊತ್ತು ಪ್ರದೋಷ ಕಾಲದಲ್ಲಿ ಮಾಡುವ ಪೂಜೆ, ಬೆಳಗುವ ದೀಪ, ಆ ಸಂದರ್ಭದಲ್ಲಿ ಮಾಡುವಂತಹ ದುರ್ಗಾ ಸಪ್ತಶತಿ ಕಥಾ ಶ್ರವಣ ಏನಿರ್ಬೋದು, ದೇವಿ ಭಾಗವತದ ಶ್ರವಣ, ಜಗನ್ಮಾತೆಯ ಲೀಲೆಗಳನ್ನ ಹರಿಕಥೆಯ ಮೂಲಕ, ಕಥೆಯ ವಾಚನದ ಮೂಲಕ ಅಥವಾ ಓದುವುದರ ಮೂಲಕ, ಹೇಳುವುದರ ಮೂಲಕ, ಗೀತ ನೃತ್ಯಗಳ ಮೂಲಕ, ನಾಟಕಗಳ ಮೂಲಕ, ಯಾವುದೋ ರೂಪದಲ್ಲಿ ಜಗನ್ಮಾತೆಯ ಈ ರಾಕ್ಷಸ ಸಂಹಾರ ಲೀಲೆಯ ಕಥೆಯನ್ನ ಈ ರಾತ್ರಿಗಳಲ್ಲಿ, ನವರಾತ್ರಿಗಳಲ್ಲಿ ನಾವು ಕೇಳುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ಕಲಾಪವಾಗಿದೆ. ಹಾಗಾಗಿ ಶರನ್ನವರಾತ್ರದಲ್ಲಿ ಯಾರು ಜಗನ್ಮಾತೆಯ ರಾಕ್ಷಸ ಸಂಹಾರ ಲೀಲೆಯ ಕಥೆಯನ್ನ ಆಲಿಸ್ತಾರೋ ಅವರಿಗೆ ನಿರ್ಭಯತ್ವ ಉಂಟಾಗತ್ತೆ, ಅವ್ರಿಗೆ ಸಕಲ ಸನ್ಮಂಗಳ ಉಂಟಾಗತ್ತೆ ಅಂತ ಸ್ವತಃ ದುರ್ಗಾಮಾತೆಯೇ ಭರವಸೆ ಕೊಟ್ಟು ಮಹಿಷಾಸುರ ಸಂಹಾರದ ನಂತರ ದೇವತೆಗಳಿಗೆ ಹೇಳ್ತಾಳೆ. ದುರ್ಗಾ ಸಪ್ತಶತಿಯ ಫಲಶ್ರುತಿಯಲ್ಲೂ ಅದೇ ಬರುತ್ತೆ. ಸಕಲ ಸಿದ್ಧಿಗಳು, ಸಕಲ ಶುಭವೂ ಉಂಟಾಗತ್ತೆ, ನಿರ್ಭಯತ್ವ ಬರುತ್ತೆ ಮತ್ತು ಜಗನ್ಮಾತೆಯ ರಕ್ಷೆ ಸದಾ ನಮಗೆ ಇರುತ್ತೆ. ಹಾಗಾಗಿ ಶರನ್ನವರಾತ್ರದಲ್ಲಿ ಈ ಕಥೆಗಳನ್ನ ಆಲಿಸೋದು ತುಂಬಾ ಮುಖ್ಯವಾಗಿದೆ. ನಿಮ್ಮ ಪುಟಾಣಿ ಮಕ್ಕಳನ್ನು ಕೂಡಿಸ್ಕೊಂಡು ಅವ್ರಿಗೆ ಅರ್ಥವಾಗುವ ಹಾಗೆ ಸರಳವಾಗಿ ಈ ರಾಕ್ಷಸ ಸಂಹಾರದ ಲೀಲೆಯ ಕಥೆಯನ್ನ ಖಂಡಿತವಾಗಿ ಹೇಳೋಣ. ದುರ್ಗಾಷ್ಟಮಿಯಂದು ಜಗನ್ಮಾತೆ ದುರ್ಗಾ ಪರಮೇಶ್ವರಿ ಹಾಗೂ ವೃಷಾರೂಢಳಾದಂತಹ ಜಗನ್ಮಾತೆ ಮಹಾಗೌರಿ ಇವರು ನಮಗೆ ಆಶೀರ್ವಾದವನ್ನು ಮಾಡಲಿ. ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನು, ಉತ್ತರೋತ್ತರ ಶ್ರೇಯಸ್ಸು, ಯಶಸ್ಸು, ಸಂಪತ್ತು, ಕೀರ್ತಿಗಳನ್ನ ಕೊಡ್ಲಿ. ಇದೆಲ್ಲದರ ಜೊತೆಗೆ ದೇಶಭಕ್ತಿಯನ್ನು, ಧರ್ಮನಿಷ್ಠೆಯನ್ನು, ವಿರಕ್ತಿಯನ್ನು, ಜ್ಞಾನವನ್ನು ಕೊಡ್ಲಿ. ನಮ್ಮ ಎಲ್ಲ ಸಂಪತ್ತು, ಸಂಪನ್ಮೂಲಗಳು, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯಗಳು, ಪ್ರತಿಭೆಗಳು ದೇಶಕ್ಕಾಗಿ, ಧರ್ಮಕ್ಕಾಗಿ ವಿನಿಯೋಗ ಆಗ್ಬೇಕು. ಆಗ ಮಾತ್ರವೇ ಅದು ಸಾರ್ಥಕವಾಗೋದು. ಅಂತ ಸನ್ಮತಿಯನ್ನ ಜಗನ್ಮಾತೆ ಕೊಡ್ಲಿ ಅಂತ ದುರ್ಗಾಷ್ಟಮಿಯ ಈ ದಿನದಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಎಲ್ಲರಿಗೂ ಶುಭವಾಗ್ಲಿ. ಮತ್ತೊಮ್ಮೆ ಎಲ್ರಿಗೂ ನವರಾತ್ರೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.